ಇತ್ತೀಚೆಗಷ್ಟೇ 18ನೇ ತಾರೀಕು ವಿಧಾನ ಪರಿಷತ್ ಎಲೆಕ್ಷನ್ ಮುಗೀತು. ಈ ಎಲೆಕ್ಷನ್ ಅಂದ್ರೆ ನೋಡೋದಕ್ಕೆ ಕೇವಲ ಒಂದು ಎಲೆಕ್ಷನ್ ಅಂತ ಅನ್ಸಬಹುದು, ಬಟ್ ಈ ಎಲೆಕ್ಷನ್ ನಿಂದ ಸಾಕಷ್ಟು ಜನರಿಗೆ ಸಾಕಷ್ಟು ಪಾಠಗಳು ಕೂಡ ಸಿಕ್ತು. ಅದರಲ್ಲೂ ಎಸ್ಪೆಷಲಿ ಬಿಜೆಪಿಯಲ್ಲಿ. ಹಾಗೆ ಬಿಜೆಪಿಯಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಇಡೀ ಜಗಜ್ಜಾಹೀರಾಗಿದೆ. ಆದರೆ ಇದು ಸಾಧಿಸಿದ ಹೇಗೆ, ಇದನ್ನ ಸಾಧಿಸಿದ ಯಾರು, ಇದ್ರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ, ಒಬ್ರು ಮಾಸ್ಟರ್ ಕೂಡ ಇದ್ದಾರೆ, ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯ. ಅದರ ಬಗ್ಗೆ ಇವತ್ತಿನ ಜಿ ಕನ್ನಡ ನ್ಯೂಸ್ DNA 5ನೇ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ, ಈ ವಿಧಾನ ಪರಿಷತ್ ಎಲೆಕ್ಷನ್ನಲ್ಲಿ JDS ಕಡೆಯಿಂದ ಸಂಖ್ಯಾಬಲ ಇರಲಿಲ್ಲ, ಬಟ್ ಸ್ಟಿಲ್ ಅವರ ಕಡೆಯಿಂದ ಒಬ್ಬ ಅಭ್ಯರ್ಥಿಯನ್ನು ಅವರು ಕಣಕ್ಕೆ ಇಳಿಸಿದ್ರು. ಇದರ ಹಿಂದೆ ಒಂದು ಮಾಸ್ಟರ್ ಪ್ಲಾನ್ ಇದೆ, HD ಕುಮಾರಸ್ವಾಮಿ ಅವರ ಮಾಸ್ಟರ್ ಪ್ಲಾನ್ ಇದು. ಏನದು ಮಾಸ್ಟರ್ ಪ್ಲಾನ್, ಏನು ಎತ್ತ ಎಲ್ಲವನ್ನು ಕೂಡ ನಾನು ನಿಮಗೆ ಇನ್ ಡೀಟೇಲ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. HDK ಆತ್ಮಸಾಕ್ಷಿ ಮಾಸ್ಟರ್ ಪ್ಲಾನ್ ಇದು. ಏನು ಮಾಸ್ಟರ್ ಪ್ಲಾನ್ ಅಂತ ನೋಡ್ತಾ ಹೋಗೋಣ. ವಿಧಾನ ಪರಿಷತ್ ಚುನಾವಣೆಯಲ್ಲಿ JDS ಅಭ್ಯರ್ಥಿ ಗೋವಿಂದರಾಜು ಅವರಿಗೆ ಗೆಲ್ಲೋದಕ್ಕೆ ಅಗತ್ಯ ಸಂಖ್ಯಾಬಲ ಇರಲಿಲ್ಲ. ಜೊತೆಗೆ ಅವ್ರು ನಿಂತರೆ ಸೋಲು ಕನ್ಫರ್ಮ್ ಅಂತ ಗೊತ್ತಿದ್ರೂ ಕೂಡ NDA ಮೈತ್ರಿ ಪರವಾಗಿ 3ನೇ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದ್ದು ಸ್ವತಃ HDK ಅವರದೇ ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಬಿಜೆಪಿ ಕೇವಲ ತನ್ನ 2 ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡ್ರೆ ಸಾಕು ಅನ್ನುವಂಥ ಒಂದು ಧೋರಣೆಯಲ್ಲಿ ಇರುತ್ತೆ. 3ನೇ ಅಭ್ಯರ್ಥಿಯ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಸಂಖ್ಯಾಬಲನೇ ಇಲ್ಲ. ಆದರೆ ಕುಮಾರಸ್ವಾಮಿ ಅವರೇ ಸ್ವತಃ ಬಿಜೆಪಿ ಹೈಕಮಾಂಡ್ ಪ್ರತಿನಿಧಿ ನಿತಿನ್ ನಬೀನ್ ಅವರ ಒಪ್ಪಿಗೆಯನ್ನು ಪಡೆದು ಮೈತ್ರಿ ಅಭ್ಯರ್ಥಿಯನ್ನು ಅಖಾಡಕ್ಕೆ ಇಳಿಸಿದ್ರು. ಈ ಒಂದು ನಿರ್ಧಾರದ ಹಿಂದೆ ಒಂದು ದೊಡ್ಡ ಸ್ಕೆಚ್ ಅಡಗಿದ್ದು, ಇದು ಕೇವಲ ಗೆಲುವಿಗಾಗಿ ಮಾಡಿರುವಂತಹ ಪ್ರಯತ್ನ ಆಗಿರಲಿಲ್ಲ. ಬದಲಿಗೆ ಮೈತ್ರಿಕೂಟದಲ್ಲಿ ಯಾರಿಗೆಷ್ಟು ನಿಯತ್ತಿದೆ ಅಂತ ಪರೀಕ್ಷೆ ಮಾಡೋದಕ್ಕೆ, ಹಾಗೆ ರಾಜ್ಯ ಬಿಜೆಪಿ ನಾಯಕರ ಮೇಲೆ ಸ್ವಪಕ್ಷದ ಶಾಸಕರಿಗೆ ಎಷ್ಟು ಹಿಡಿತಾ ಇದೆ ಅಂತ ಅಳಿಯೋದಕ್ಕೆ HD ಕುಮಾರಸ್ವಾಮಿ ಅವರು ಹೂಡಿರುವಂತಹ ಚಾಣಾಕ್ಷತನದ ಬ್ರಹ್ಮಾಸ್ತ್ರವಾಗಿತ್ತು. ಈ ಆಯಕಟ್ಟಿನ ನಡೆಯಿಂದಾಗಿ ಮೈತ್ರಿ ಧರ್ಮ ಪಾಲನೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರ ವೈಫಲ್ಯ ಏನಿದೆ ಸಂಪೂರ್ಣವಾಗಿ ಜಗತ್ತಿಗೆ ಗೊತ್ತಾಗಿದೆ. ಆದರೆ ಈ ಒಂದು ನಾನು ಆಗಲೇ ಹೇಳಿದಾಗೆ ನೋಡೋದಕ್ಕೆ ಕೇವಲ ಒಂದು ಚುನಾವಣೆ ಅಂತ ಅನಿಸ್ಬೋದು, ಆದರೆ ಇದರಲ್ಲಿ ಸಾಕಷ್ಟು ಪಾಠ ಕಲ್ತಿದ್ದಾರೆ. ಎಸ್ಪೆಷಲಿ ಬಿಜೆಪಿಗೆ ಅಡ್ಡ ಮತದಾನದ ಆಘಾತ, ಅಂದರೆ ಕ್ರಾಸ್ ವೋಟಿಂಗ್ ಶಾಕ್, ಅಡ್ಡ ಮತದಾನದ ಆಘಾತ ಆಗಿದೆ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವರು. ಸ್ವಂತ ಶಾಸಕರನ್ನೇ ಹಿಡಿದಿಟ್ಟುಕೊಳ್ಳುವಲ್ಲಿ ವಿಜೇಂದ್ರ ಹಾಗೂ ಅಶೋಕ್ ವಿಫಲರಾಗಿ ಹೋಗಿದ್ದಾರೆ. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹೊಡೆತ ನೀಡಿದ್ದು ಅಡ್ಡ ಮತದಾನ ಅಥವಾ ಈ ಕ್ರಾಸ್ ವೋಟಿಂಗ್ ಆಗಿದ್ದು. ಸ್ವಂತ ಶಾಸಕರನ್ನೇ ತಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ, ಶಾಸಕರೇ ತಮ್ಮ ನಾಯಕರ ಮಾತನ್ನ ಕೇಳ್ತಾ ಇಲ್ಲ. ಹೀಗಾಗಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಹಾಗೂ ವಿಪಕ್ಷ ನಾಯಕ ಅಶೋಕ್ ಜೋಡಿ ಏನಿದೆ ಸಂಪೂರ್ಣವಾಗಿ ಫೇಲ್ ಆಗಿದ್ದಾರೆ. ಮೈತ್ರಿ ಧರ್ಮದ ಪ್ರಕಾರ JDS ಅಭ್ಯರ್ಥಿಗೆ ಬೀಳ್ಬೇಕಿದ್ದ ಬಿಜೆಪಿಯ ಹೆಚ್ಚುವರಿ ಮತಗಳು ದಿಢೀರ್ ಮಾಯವಾಗಿದೆ. ಹಾಗೆ ಬಿಜೆಪಿಯ ಸ್ವಂತ ಶಾಸಕರಿಂದಲೇ ನಡೆದ ಕ್ರಾಸ್ ವೋಟಿಂಗ್ ಕೂಡ ಇಡೀ ಪಾರ್ಟಿಗೆ ಭಾರಿ ಮುಜುಗರ ತಂದಿದೆ. ಯತ್ನಾಳ್ ಆಗಿರ್ಬೋದು, ಜನಾರ್ದನ್ ರೆಡ್ಡಿ ಅವರಿಂದನಾದ್ರು ವೋಟ್ಸ್ ಬರುತ್ತೆ ಅನ್ಕೊಂಡಿದ್ರು, ಬಟ್ ಅದು ಕೂಡ ಬಂದಿಲ್ಲ. ಹೀಗಾಗಿ HDK ಹೇಳಿದ್ರು ಯಾರು ನಿಯತ್ತಿಂದ ಇರ್ತಾರೆ ಅದನ್ನ ಈ ಎಲೆಕ್ಷನಲ್ಲಿ ನಾವು ನೋಡ್ತೀವಿ ಅಂತ. ಈ ಮಾಸ್ಟರ್ ಪ್ಲಾನ್ನಲ್ಲಿ ಬಿಜೆಪಿ ನಾಯಕರು ಸಂಪೂರ್ಣವಾಗಿ ಫೇಲ್ ಆದಂತೆ ಕಾಣ್ತಾ ಇದ್ದಾರೆ. ಹಾಗೆ 2028ರ ಚುನಾವಣೆಗೆ HDKಗೆ ಡ್ರೈವರ್ ಸೀಟಾ ಎನ್ನುವಂಥ ಪ್ರಶ್ನೆ. ಯಾಕಂದರೆ ಈ ರೀತಿ ಮಾಸ್ಟರ್ ಪ್ಲಾನ್ ಮಾಡಿ ಕುಮಾರಸ್ವಾಮಿ ಅವರು ಗೆದ್ರು, ಜೊತೆಗೆ ಬಿಜೆಪಿಯಲ್ಲಿ ಒಳಗೊಳಗೆ ಇರುವಂಥ ಭಿನ್ನಮತವನ್ನು ಇಡೀ ಜಗತ್ತಿಗೆ ಪ್ರದರ್ಶನಿಸಿದ್ದಾರೆ. ಹೀಗಾಗಿ ಮುಂದೆ ಎಲೆಕ್ಷನ್ಗೆ ಇದು ಎಫೆಕ್ಟ್ ಮಾಡುತ್ತೆ. HD ಕುಮಾರಸ್ವಾಮಿ ಅವರು ಡ್ರೈವರ್ ಸೀಟ್ನಲ್ಲಿ ಇರ್ತಾರೆ ಅನ್ನುವಂಥ ಪ್ರಶ್ನೆ. ಪರಿಷತ್ ಚುನಾವಣೆಯ ಈ ಹಠಾತ್ ಡೆವಲಪ್ಮೆಂಟ್ಸ್ಗಳು 2028ರ ವಿಧಾನಸಭಾ ಚುನಾವಣೆಯ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಅನ್ನುವಂಥ ವಿಶ್ಲೇಷಣೆಗಳು ಕೂಡ ಕೇಳಿ ಬರ್ತಾ ಇದೆ. ಬಿಜೆಪಿಯ ಆಂತರಿಕ ಕಲಹ, ನಾಯಕತ್ವದ ವಿರುದ್ಧದ ಕೂಗು, ಹಾಗೆ ಸರಣಿ ಉಪಚುನಾವಣೆಗಳ ಸೋಲಿನ ಬಗ್ಗೆ ಅಂತೂ ಎಲ್ಲ ಕಡೆಯೂ ಕೂಡ ಇಷ್ಟು ದಿನ ಟೀಕೆಗಳು ವ್ಯಕ್ತವಾಗ್ತಾ ಇತ್ತು. ಆದರೆ ಬಿಜೆಪಿಯಲ್ಲಿ ಒಳಗೊಳಗೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದಕ್ಕೆ ಮೊನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆಯ ಸಾಕ್ಷಿಯಾಗಿತ್ತು.